ಇವತ್ತು ಈ ಭಾಗದ ಈ ರೋಡ್ ಇದೆಯಲ್ಲ, ಈ ರೋಡ್ನಲ್ಲೇ ದೇವೇಗೌಡರಿಗೆ 1990ನೇ ಇಸ್ವಿಲಿ ರಾಜಕೀಯ ಶಕ್ತಿ ಕೊಟ್ಟಂತ ಊರಿದ್ರೆ ದೊಡ್ಡ ಸಾಕಳ್ಳಿ. ಏಕೆಂದ್ರೆ ಆ ಉದ್ದೇಶದಿಂದನೇ ನಾನು ಕಾನೂನು ನೋಡಲಿಲ್ಲ. ಕುಮಾರಣ್ಣನ ಹಿಡಿದು ಸುಮಾರು 450 ಕೋಟಿವರೆಗೆ ಕೆಲಸ ಮಾಡಿದ್ದೀವಿ. ಇದೊಂದು ಹೋಬಳಿಗೆ 450 ಕೋಟಿಗೆ ಮಿಗಿಲಾಗಿ ನಾವು ಸುಮಾರು 140 ದೇವಸ್ಥಾನಗಳಿಗೆ ಇವತ್ತು ಕೆಲಸ ಮಾಡಿ ಕುಮಾರಸ್ವಾಮಿ ಇಲ್ಲಿ ಮಾಜಿ ಮಂತ್ರಿಗಳಿದ್ದಾರೆ. ಯಾಕೆ ನನಗೂ ಸ್ವಲ್ಪ ನೋವಿನಿಂದ ಹೇಳ್ತಾ ಇದ್ದೀನಿ, ಈ ರಾಜ್ಯದಲ್ಲಿ ಇಂಥ ಕೆಟ್ಟ ಸರ್ಕಾರ ನಾನು ನೋಡಲಿಲ್ಲ. ಕಾಯ್ತಾ ಇದ್ದೀನಿ, ಬಡ್ಡಿ ಸಮೇತ ತೀರಿಸೋವರಿಗೆ ರಾಜಕೀಯದಲ್ಲಿ ಯಾರ್ಯಾರ ಅಧಿಕಾರಿಗಳು ಯಾವ್ಯಾವ ರೀತಿ ನಡೀತಾ ಇದೆ ಗೊತ್ತಿದೆ. ಕೆಲವು ರೋಡ್ ಬಗಸ್ತಾವ್ರೆ. 15 ವರ್ಷ 20 ವರ್ಷ ಇದ್ರೆ ಯಾರೋ 15 ವರ್ಷ ರಂಗನಾಥಪುರ ಅಂತ ಹೇಳಿ ವಿಲೇಜ್, ನಾಚಿಕೆ ಆಗುತ್ತೆ. ಪೊಲೀಸ್ ಇಲಾಖೆ ಇದೆಯೇನ್ರಿ ಇಲ್ಲಿ ಜಿಲ್ಲೆಯಲ್ಲಿ? ಹೋಗಿ 16 ವರ್ಷದಿಂದ ರಸ್ತೆ ಇದೆ, ಜಿಲ್ಲಾ ಪಂಚಾಯತಿಲಿ ದುಡ್ಡು ಕೊಟ್ಟವ್ರೆ, ಕೆಲಸ ಮಾಡಿದ್ದಾರೆ. ಇಡೀ ಊರಿನ ಮೇಲೆ ಕಂಪ್ಲೇಂಟ್ ಕೊಡೋಕೆ ಹೋಗ್ತಾರೆ. ಯಾರೋ ಒಂದು ಮನೆಗೋಸ್ಕರ ಈ ಜಿಲ್ಲೆ ಪೊಲೀಸ್ ಇಲಾಖೆ ಇದೆಯಾ? ನಾನು ಯಾಕೆಂದರೆ ಅಡಿಷನ್ DYSP ಬಗ್ಗೆ ನಾನು ಹೇಳ್ತಾ ಇಲ್ಲ. ಯಾತಕ್ಕೋಸ್ಕರ ಇದು ಮಾಡ್ತಾರೆ? ಪೊಲೀಸ್ ಕಂಪ್ಲೇಂಟ್ ಕೊಡಿ ಅಂತ ಪ್ರೆಷರ್ ಮಾಡಿಸ್ತಾರೆ. ಯಾರು? ಯಾಕೆಂದರೆ ಯಾವ ಮಟ್ಟಕ್ಕಿದೆ ಅನ್ನೋದನ್ನ ನೀವು ಅರ್ಥ ಮಾಡಬೇಕಾಗುತ್ತೆ. ಇರಲಿ, ಏನು ಎಲ್ಲೂ ಹೋಗಲ್ಲ. ಕೆಲವು ಅಧಿಕಾರಿಗಳು ಯಾವ ರೀತಿ ನಡ್ಕೊತಾ ಇದ್ದಾರೆ ಅಂತ ನೋಡ್ತಾ ಇದ್ದೀನಿ. ಇರೋದು ಯಾರು? ಒಂದು ಸ್ವಲ್ಪ ಬನ್ನಿ ಕಡೆ. ಈಗ ರಾಜ್ಯದಲ್ಲಿ ಕಾನೂನು ಸುವ್ಯವಸ್ಥೆ ಹೆಂಗಿದೆ ಅನ್ನೋದು ಗೊತ್ತಿದೆ ನನಗೆ. ಕೆಲವು ಬಡ್ಡಿ ಸಮೇತ ತೀರಿಸಬೇಕಾಗುತ್ತೆ. ಇನ್ನೊಂದು 1.5 ವರ್ಷ ನಮ್ಮ ಕಾರ್ಯಕರ್ತರಿಗೆ ಹೇಳೋದಿಷ್ಟೇ, ಎಷ್ಟೇ ನೋವಾದರೂ ತಡೀರಿ, ಬಡ್ಡಿ ಸಮೇತ ತೀರಿಸ್ತು ಹೋದ್ರೆ ನಾನು ರೇವಣ್ಣ ಅಂತ ಕರಿಬೇಡಿ. ಆ ಕೆಲಸ ಚಾಲೆಂಜ್ ಮಾಡಿ ತೋರಿಸ್ತೀನಿ. ನನಗೆ ಗೊತ್ತಿದೆ ಯಾವ್ಯಾವ ರೀತಿ ಏನೇನು ಸುಳ್ಳು ಕೇಸ್ ಹಾಕ್ಸೋದು. 40-50 ವರ್ಷ ಜಮೀನು ಮಂಜೂರಾತಿಯಾಗಿ 40 ವರ್ಷ ಐತೆ, ವಾಸ ಅವರೇ ಅಲ್ಲಿ ಹೋಗೋದು, ಕೇಸ್ ಕೊಡಿಸೋದು, ಅವ್ರ ಮೇಲೆ FIR ಹಾಕ್ಸೋದು, ಈ ಥರ ನಡೀತಾ ಇದೆ. ನಾನು ಇನ್ನೂ ಶಾಂತ ರೀತಿಯಿಂದ ಇದ್ದೀನಿ. ಪಾಪ ಈಗ ಬಂದಿರೋ SP ಒಳ್ಳೆಯರಿದ್ದಾರೆ, ನಮ್ಮ DYSP ಪಾಪ ಒಳ್ಳೆ ಮನುಷ್ಯರು. ನಾನು ಅವ್ರ ಬಗ್ಗೆ ನಾನು ಮಾತಾಡ್ತಾ ಇಲ್ಲ. ಹಿಂದಿನ ದಿನಗಳಲ್ಲಿ ನಡೆದಿರೋಂಥ ಕತೆ ಹೇಳ್ತಾ ಇದ್ದೀನಿ ನಾನು. ಅದನ್ನು ಯಾರು ತಲೆ ಕೆಡಿಸ್ಕೊಳ್ಳಬೇಕಾಗಿಲ್ಲ. ನಾನು ಹೇಳೋದು ಇದು, ಈ ರಸ್ತೆ ಒಂದು ಸ್ವಲ್ಪ ಇರ್ರಿ. ಈ ರಸ್ತೆ ಇದೆಯಲ್ಲ, ಸ್ಟಾರ್ಟಿಂಗಿಂದ ಎರಡನೆಯಿಂದ ಹಿಡಿದು ಒಂದು ಸ್ವಲ್ಪ ಬನ್ರಿ ಈ ಕಡೆ, ಕಬ್ಬತ್ತಿವರೆಗೆ ರಾಜಕೀಯ ದೇವೇಗೌಡರಿಗೆ, ಅವತ್ತಿನ ಕಾಲದಲ್ಲಿ ದೇವೇಗೌಡರು ರಾಜಕೀಯ ಮುಗಿದೋದ್ರು ಅನ್ನೋ ಕಾಲದಲ್ಲಿ ಶಕ್ತಿ ಕೊಟ್ಟಂಥ ಯಾವ್ದಾದ್ರು ಗ್ರಾಮಗಳಿದ್ರೆ ಇವತ್ತು ಎರಡನೇ ಗ್ರಾಮ ಇರ್ಬೋದು, ದೊಡ್ಡಬೀಕ್ನಳ್ಳಿ ಇರ್ಬೋದು, ಚೆನ್ನಂಗಳ್ಳಿ ಇರ್ಬೋದು, ಕಬ್ಬತ್ತಿ ಇರ್ಬೋದು, ಅಂಕಪುರ ಇರ್ಬೋದು, ಸತ್ತಿಗರಳ್ಳಿ, ಮಾದಾಪುರ, ಸತ್ತಿಗರಳ್ಳಿ, ಕೊಪ್ಪಲು, ಅಂಕನಹಳ್ಳಿ, ಇವೆಲ್ಲ ನಾವು ಮರೆಯೋಕ್ಕಾಗಲ್ಲ. ಆ ಉದ್ದೇಶದಿಂದನೇ ನಾನು ಅಧಿಕಾರಕ್ಕೆ ಬಂದ ದಿವಸನೇ ಈ ರಸ್ತೆಗೆ ಎಷ್ಟು ಹಣ ಬೇಕೋ ಇದಕ್ಕೆ ಪೂರ್ತಿ ಹಣನ ನಾನು ಕೊಟ್ಟಿದ್ದೀನಿ. ಈ ರಸ್ತೆ ಅಲ್ಲಿಂದ ಹಿಡಿದು ಅಂಕನಹಳ್ಳಿವರೆಗೂ ರಸ್ತೆಗೆ ಎಷ್ಟು ಹಣ ಬೇಕಾದರೂ 3 ಸಾರಿನೂ ನಾವೇ, ಕುಮಾರಸ್ವಾಮಿ ನಮ್ಮ ಶಾಸಕರಿದ್ದಾರಲ್ಲ, ಮಾಜಿ ಮಂತ್ರಿಗಳು, ಅವರು ನಾವು ಇಬ್ಬರೇ ಸೇರಿ ಈ ರಸ್ತೆಗೆ ಏನಾದ್ರು ಹಣ ಕೊಟ್ಟಿದ್ರೆ ನಾವು ಇಲ್ಲಿ ಈ ಜಿಲ್ಲೆ ಕುಮಾರಸ್ವಾಮಿ ಸೋಲ್ಬೇಕಾಗಿದ್ರೆ ಕುತಂತ್ರದಿಂದ ಸೋತಿದ್ದಾರೆ ಅಷ್ಟೇ, ಇನ್ನೇನಿಲ್ಲ. ಕೆಲವು ವ್ಯಕ್ತಿಗಳು ಒಳಗಡೆ ಇದ್ದು ಮೋಸ ಮಾಡಬಹುದು, ಕುಮಾರಸ್ವಾಮಿ ಸೋಲ್ಸಿರ್ಬೋದು. ನಾವು ಸ್ವಲ್ಪ ಜಾಗೃತವಾಗಿದ್ದರೆ ಕುಮಾರಸ್ವಾಮಿ ಶಾಸಕರಾಗಿರೋರು, ಅದನ್ನು ನಾವು ಮರೆಯೋಕ್ಕಾಗಲ್ಲ. ಕುಮಾರಸ್ವಾಮಿ ಒಬ್ಬ ಪ್ರಾಮಾಣಿಕವಾದಂಥ ರಾಜಕಾರಣಿ. ಅವರು 3 ಬಾರಿ ಗೆಲ್ಲಿಸಿದರೆ ಭಗವಂತ ಮುಂದೆ ಅವ್ರಿಗೆ ಒಳ್ಳೆಯದಾಗುತ್ತೆ ಅಂತೇಳಿ ಈ ಸಂದರ್ಭದಲ್ಲಿ ರಾಜ್ಯದಲ್ಲಿ ಇವತ್ತು ಕಬ್ಬತ್ತಿ ಕ್ರಾಸಲ್ಲಿ ಜೂನಿಯರ್ ಕಾಲೇಜ್ ಕೊಡಿಸಿದ್ದೆ, ಅದನ್ನು ಬಾಗಿಲು ಮುಚ್ಚಿದ್ರು. ಅಲ್ಲೊಂದು 2 ಹಾಸ್ಟೆಲ್ ಮಾಡಿದ್ರೆ ಕಬ್ಬತ್ತಿ ಕಾಲೇಜ್ ಉಳ್ಕೊಳ್ಳೋದು ಬೇಕು. ಈ ರಾಜಕೀಯವಾಗಿ
ಗ್ರಾಮಗಳು ದೇವೇಗೌಡರು ಪರವಾಗಿವೆ ಅಂತ ಹೇಳಿ ಆ ಕಾಲೇಜ್ನ ಮುಚ್ಚಿದ್ದಾರೆ. ಪಾಪ ಪುಣ್ಯದ ಮಥನವೋ, ನೀತಿ ತತ್ವದ ಕಥನವೋ, ಬಲಾಬಲಗಳ ಘೋರ ಕದನವೋ, ಪ್ರೇಮ ಕಾಮದ ಸದನವೋ, ರಾಗ ದ್ವೇಷದ ದೋಷವೋ, ಜನ್ಮ ಜನ್ಮದ ಪಾಶವೋ,